ಅತ್ತೆ ನಾನು ಹೊರಗಡೆ ಹೋಗಿ ಬರ್ತೀನತ್ತೆ. ಸರಿನಮ್ಮ, ಆಯಿತು, ಹೋಗ್ಬಾ ನೀನು. ಸರಿ ಆಯಿತು ಅತ್ತೆ, ಬಾಯ್. ಅಮ್ಮ ಏನಮ್ಮ ನೀನು, ಈ ಮನೆಯಲ್ಲಿ ಏನು ನಡೀತಾ ಇದೆ? ಅದಕ್ಕೆ ಈ ಥರ ತುಂಡು ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಸ್ವಲ್ಪನಾದ್ರೂ ಸಂಸ್ಕಾರ ಬೇಡವಾ ಅವ್ರಿಗೆ? ಹೇಳ್ಬೇಕು ತಾನೇ ನೀನು, ಕರೆಕ್ಟಾಗಿರೋ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ಬಟ್ಟೆ ಹಾಕು ಅಂತ. ಮುಚ್ಚೆ ಬಾಯಿ, ಏನಂತ ಮಾತಾಡ್ತಾ ಇದೆಯಾ ನೀನು? ಅವಳು ನನ್ನ ಸೊಸೆ ಆ ಬಟ್ಟೆ ಹಾಕ್ಕೊಳಕ್ ಮುಂಚೆ ತೊಗೊಂಡು ಬಂದು ನಂಗೆ ತೋರಿಸಿದ್ಲು, ಅಮ್ಮ ಈ ಬಟ್ಟೆ ಹಾಕೊಂಡು ಹೋಗ್ಲಾ ಬೇಡವಾ ಅಂತ. ನಾನು ಹೇಳಿದ್ಮೇಲೆ ಅವಳು ಹಾಕೊಂಡು ಹೋದ್ಲು. ಇನ್ನೊಂದು, ಅವಳು ನನ್ನ ಕೇಳಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಅವಳಿಗೆ ಇಷ್ಟ ಬಂದದ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಅವಳಿಗಿದೆ. ಅವಳು ಅದನ್ನ ನನ್ನ ಹತ್ರ ಕೇಳ್ತಾ ಇದ್ದಾಳೆ ಅಂತಂದ್ರೆ ಅವಳ ಸಂಸ್ಕಾರನ ಅಲ್ಲೇ ಅರ್ಥ ಮಾಡ್ಕೋಬೇಕು. ಯಾಕೆ ಆ ಥರ ಬಟ್ಟೆ ನೀನು ಹಾಕ್ಕೊಳ್ಳಲ್ವಾ? ನೀನು ನಿಮ್ಮ ಅತ್ತೆ ಕೇಳ್ಬಿಟ್ಟೆ ಹಾಕೊಂತೀಯಾ? ಇಲ್ಲ ತಾನೇ. ಅವಳು ಒಂದು ಹುಡುಗಿ ಅಂತ ಅಂದಮೇಲೆ ಅವಳಿಗೆ ಇಷ್ಟ ಬಂದಂಗೆ ಹಾಕೊಂಡಿರ್ಲಿ ಬಿಡು. ನೀನು ಅಪ್ಪನ ಮನೆಗೆ ಬರ್ತೀಯ ಅಂತಂದರೆ ಅವ್ರ ತವ್ರ ಮನೇಲಿರೋ ಖುಷಿ ಬಯಸ್ಬೇಕು. ಮತ್ತೆ ನಮ್ಮ ಅದಕ್ಕೆ ನಮ್ಮಮ್ಮ ಚೆನ್ನಾಗಿದ್ದಾರೆ ಅನ್ನೋದನ್ನ ನೋಡಿ ನೀನು ಸಂತೋಷವಾಗಿ ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ಅವರಿಬ್ಬರು ಮಧ್ಯೆ ಹುಳಿ ಹಿಂಡೋದಲ್ಲ. ಒಂದು ಕೆಲಸ ಮಾಡು, ನೀನು ಈ ಥರ ಕೆಲಸ ಮಾಡ್ತೀಯ ಅಂದರೆ